ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ರೆಲ್ಲರೂ ಬಂಧುಗಳೇ, ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಲೇಬೇಕು ಅನ್ನುವಂತಹ ದೃಢ ನಿರ್ಧಾರವನ್ನು ಕೈಗೊಂಡ್ರೆ ಬಡತನ, ಹಸಿವು, ಕಷ್ಟ ಎಲ್ಲವನ್ನ ಮೆಟ್ಟಿ ನಿಂತಾಗ ಮಾತ್ರ ಸಾಧನೆ ಅನ್ನುವಂತಹ ಶಿಖರವನ್ನು ಹತ್ತೋದಕ್ಕೆ ಸಾಧ್ಯವಾಗುತ್ತೆ. ಹೌದು, ಇಂತಹ ಪರಿಸ್ಥಿತಿಯಲ್ಲಿ ಬೆಳೆದಂತಹ ಒಬ್ಬರು ವ್ಯಕ್ತಿ ಇವತ್ತು ಪ್ಯಾರಾ ಒಲಿಂಪಿಕ್ನಲ್ಲಿ ಪದಕಕ್ಕೆ ಕೊರಳೊಡ್ಡಿದ್ದಾರೆ. ಇವರೇ ನೋಡಿ, ಜಂಡು ಕುಮಾರ್. ಇವರ ಸಾಧನೆಯ ಹಾದಿ ಅಷ್ಟೊಂದು ಈಸಿಯಾಗಿರಲಿಲ್ಲ. ಇವರು ಪ್ರಾರಂಭಿಕ 5ನೇ ವಯಸ್ಸಿನಲ್ಲೇ ತಮ್ಮ ಬಲಗಾಲಿನ ಸ್ವಾಧೀನವನ್ನು ಪೋಲಿಯೋ ಕಾಯಿಲೆಯಿಂದಾಗಿ ಕಳೆದುಕೊಳ್ತಾರೆ. ಅಲ್ಲಿಂದ ಇಲ್ಲಿಯವರೆಗೆ ಕಷ್ಟದ ದಿನಗಳನ್ನೇ ಎದುರಿಸಿಕೊಂಡು ಬರ್ತಾರೆ. ಹಾಗಿದ್ರೆ ಇವರ ಹಿನ್ನೆಲೆ ಏನು, ಇವರು ಬೆಳೆದು ಬಂದಂಥ ಹಾದಿ ಎಲ್ಲವನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ ಬಂಧುಗಳೇ. ಇವರು ಬಿಹಾರದ ನಳಂದ ಜಿಲ್ಲೆಯ ಅರ್ನೋಟ್ನಲ್ಲಿ ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿದಂತಹ ಜಂಡು ಕುಮಾರ್ ಆಗಿದ್ದಾರೆ. ಬಾಲ್ಯದಲ್ಲಿಯೇ ಪೋಲಿಯೋ ರೋಗಕ್ಕೆ ತುತ್ತಾಗಿದ್ದರಿಂದ ಇವರ ಕಾಲುಗಳಲ್ಲಿ ದೌರ್ಬಲ್ಯ ಉಂಟಾಗಿತ್ತು. ರಸ್ತೆ ಬದಿಯಲ್ಲೇ ಅವರ ಬಾಲ್ಯದ ಬಹುಪಾಲು ಸಮಯವನ್ನು ಕಳೆಯಬೇಕಾಯಿತು. ಅಲ್ಲಿ ಅವರು ತಮ್ಮ ಕುಟುಂಬದ ಜೀವನೋಪಾಯಕ್ಕಾಗಿ ತಂದೆ ತಾಯಿಗೆ ತರಕಾರಿ ಮಾರಾಟದಲ್ಲಿ ಸಹಾಯ ಮಾಡ್ತಾ ಇದ್ರು. 5ನೇ ವಯಸ್ಸಿನಲ್ಲೇ ಪೋಲಿಯೋಗೆ ತುತ್ತಾದ ಅವರ ಅಂಗವೈಕಲ್ಯತೆ ಅವರ ಕಾಲನ್ನು ಬಡತನದ ವಿರುದ್ಧ ಹೋರಾಡುತ್ತಲೇ ಬೆಳೆದು ಬಂದವರು. ನಂತರ ಅವರಿಗೆ ಪ್ಯಾರಾ ಪವರ್ ಲಿಫ್ಟಿಂಗ್ನಲ್ಲಿ ಕ್ರೀಡೆಯ ಪರಿಚಯವಾಯಿತು. ಅದು ಅವರ ಜೀವನವನ್ನೇ ಬದಲಾಯಿಸಿಬಿಡ್ತು. ಜಂಡು ಕುಮಾರ್ ಅವರು ಕ್ರೀಡಾ ಪಯಣವು 2010 ಮತ್ತು 2012 ನಡುವೆ ಪ್ರಾರಂಭವಾಗಿತ್ತು. ಆಗ ಅವರು ಕೆಲ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸಿದರು. ಪ್ಯಾರಾ ಪವರ್ ಲಿಫ್ಟಿಂಗ್ ಬಗ್ಗೆ ತಿಳಿಯುವ ಮೊದಲು ಅವರು ಶಾರ್ಟ್ ಪುಟ್ ಮತ್ತು ಜಾವ್ಲಿನ್ ಎಸೆದಂತಹ ಕ್ರೀಡೆಗಳನ್ನು ಕೂಡ ಪ್ರಯತ್ನ ಮಾಡ್ತಾ ಇದ್ರು. ನಂತರ ಲಿಫ್ಟಿಂಗ್ ಬೆಲ್ಟ್ನೊಂದಿಗೆ ತರಬೇತಿಯನ್ನು ಪ್ರಾರಂಭಿಸಿದ ಅವರು ಈ ವೇಳೆ ಕ್ರಮೇಣ 100 kg ತೂಕವನ್ನು ಎತ್ತುವ ಹಂತವನ್ನು ತಲುಪಿದರು. ತರಬೇತುದಾರರ ಪ್ರೋತ್ಸಾಹದಿಂದ ಸಾಮಾನ್ಯ ಕ್ರೀಡೆಗಳ ಸ್ಪರ್ಧೆಗಳಲ್ಲಿ ಏಬಲ್ ಬಾಡಿಡ್ ಸ್ಪರ್ಧೆಗಳು ಭಾಗವಹಿಸಿದ ಅವರು 2018ರಲ್ಲಿ ಸಸಾರಂನಲ್ಲಿ ನಡೆದ ಬಿಹಾರ ರಾಜ್ಯ ಕ್ರೀಡಾಕೂಟದಲ್ಲಿ ಕೂಡ ಭಾಗವಹಿಸಿದರು. ಆದರೆ ಕ್ರೀಡೆಗೆ ಅಗತ್ಯವಿರುವ ಪೌಷ್ಟಿಕಾಂಶದ ಅವಶ್ಯಕತೆಗಳನ್ನು ಪೂರೈಸುವುದು ಅವರ ಕುಟುಂಬದ ಆರ್ಥಿಕ ಸಹಾಯಕ್ಕೆ ಮೀರಿದ ವಿಷಯವಾಗಿತ್ತು. ತಮ್ಮ ಆಹಾರದ ವೆಚ್ಚವನ್ನು ಭರಿಸಲು ಕುಮಾರ್ ಸಣ್ಣ ತರಕಾರಿ ವ್ಯಾಪಾರವನ್ನು ನಡೆಸುತ್ತಾ ಇದ್ದರು. ಇದಕ್ಕಾಗಿ ಅವರು ವೀಲ್ಚೇರ್ ಕೂಡ ಇಲ್ಲದಿದ್ದರೂ ಕೂಡ ಮಾರುಕಟ್ಟೆಗೆ ಸುಮಾರು 20 ಕಿಲೋಮೀಟರ್ ಪ್ರಯಾಣಿಸ್ತಾ ಇದ್ರು. ಆದರೆ ಅವರ ಸವಾಲಿನ ಹಾದಿ ಇಷ್ಟಕ್ಕೆ ಮುಗಿಯಲಿಲ್ಲ. ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ಅವರಿಗೆ ಕುಟುಂಬದ ನಿರ್ವಹಣೆಗೂ ತೊಂದರೆ ಉಂಟಾಗಿತ್ತು. ಇದೇ ವೇಳೆ ಲಾಕ್ಡೌನ್ನಿಂದಾಗಿ ಕ್ರೀಡಾಕೂಟಗಳು ಮತ್ತು ತರಬೇತಿ ಕೇಂದ್ರಗಳು ಸಂಪೂರ್ಣವಾಗಿ ಮುಚ್ಚಿದ್ದವು. ಈ ವೇಳೆ ಕುಟುಂಬದ ಹೊಟ್ಟೆ ತುಂಬಿಸಲು ಮತ್ತು ದೈನಂದಿನ ಅಗತ್ಯಗಳನ್ನು ಪೂರೈಸಲು ಅವರು ಬೀದಿಗಳಲ್ಲಿ ಮತ್ತು ಮಾರುಕಟ್ಟೆಗಳಲ್ಲಿ ತರಕಾರಿ ಮಾರಾಟ ಮಾಡಲು ಪ್ರಾರಂಭಿಸಿದರು. ಅದರ ಜೊತೆಗೆ ಜೀವನೋಪಾಯಕ್ಕಾಗಿ ಅವರು ಈ ರಿಕ್ಷಾ ಚಾಲನೆ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಈ ಸಂಕಷ್ಟದ ಸಮಯದಲ್ಲೂ ಅವರು ಧೈರ್ಯಗೆಡದೆ ಬಿಡುವಿನ ವೇಳೆಯಲ್ಲಿ ತಮ್ಮ ತರಬೇತಿಯನ್ನು ಮುಂದುವರಿಸಿದರು. ಕಠಿಣ ಕೆಲಸದ ನಡುವೆಯೂ ತಮ್ಮ ಪವರ್ ಲಿಫ್ಟಿಂಗ್ ತರಬೇತಿಯನ್ನು ಅವರು ಎಂದಿಗೂ ಕೈಬಿಡಲಿಲ್ಲ. ಸತತ ಪರಿಶ್ರಮದ ನಂತರ ರಾಷ್ಟ್ರೀಯ ಟೂರ್ನಿಗಳಲ್ಲಿ ಬಿಹಾರ ರಾಜ್ಯವನ್ನು ಪ್ರತಿನಿಧಿಸಿದ ಅವರು ರಾಷ್ಟ್ರೀಯ ಪ್ಯಾರಾ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ಪದಕಗಳನ್ನು ಕೂಡ ಗೆದ್ದಿದ್ದಾರೆ. ಗಾಂಧಿನಗರದಲ್ಲಿ ಪವರ್ ಲಿಫ್ಟಿಂಗ್ ತರಬೇತಿ ಪಡೆಯುತ್ತಿರುವ ಜಂಡು ಕುಮಾರ್ ಭಾರತದ ಪ್ರಮುಖ ಪ್ಯಾರಾ ಪವರ್ ಲಿಫ್ಟಿಂಗ್ಗಳಲ್ಲಿ ಒಬ್ಬರಾಗಿ ಹೊರಹೊಮ್ಮಿದ್ದಾರೆ. ಅವರು ಪುರುಷರ 72 kg ವಿಭಾಗದಲ್ಲಿ ರಾಷ್ಟ್ರೀಯ ದಾಖಲೆಗಳನ್ನು ನಿರ್ಮಿಸಿದ್ದಾರೆ. ಪೋಲಿಯೋ ಪೀಡಿತ 28 ವರ್ಷದ ಜಂಡು ಕುಮಾರ್ ಅವರ ಜೀವನವು ಕಠಿಣ ಪರಿಶ್ರಮ, ಅಚಲ ಆತ್ಮವಿಶ್ವಾಸ ಮತ್ತು ಹೋರಾಟದ ಪ್ರತಿರೂಪವಾಗಿದೆ. ತೀವ್ರ ಬಡತನ ಹಾಗೂ ದೈಹಿಕ ಸವಾಲುಗಳನ್ನು ಇವುಗಳ ನಡುವೆಯೂ ಕ್ರೀಡಾ ಕ್ಷೇತ್ರದಲ್ಲಿ ಅವರು ಮಾಡಿರುವಂತಹ ಸಾಧನೆಯು ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕವಾಗಿದೆ. ಇವರ ಸತತ ಪರಿಶ್ರಮದ ಫಲವಾಗಿ ಇವತ್ತು ಪ್ಯಾರಾ ಒಲಿಂಪಿಕ್ 72 kg ವಿಭಾಗದಲ್ಲಿ ಕಂಚಿನ ಪದಕಕ್ಕೆ ಕೊರಳೊಡ್ಡಿದ್ದಾರೆ. ಅದೇನೇ ಇರಲಿ ಬಂಧುಗಳೇ, ಇಂತಹ ಬಡತನದಲ್ಲಿ ಹುಟ್ಟಿ ಬೆಳೆದಂತಹ ವ್ಯಕ್ತಿ ಬಡತನವನ್ನು ಮೆಟ್ಟಿ ನಿಂತು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಇಡೀ ದೇಶಕ್ಕೆ ಕೀರ್ತಿಯನ್ನು ತಂದುಕೊಂಡಿದ್ದಾರೆ. ಇಂತಹ ವ್ಯಕ್ತಿ ಇನ್ನೂ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಪದಕವನ್ನು ಗೆಲ್ಲಿ ಭಾರತಕ್ಕೆ ಮತ್ತಷ್ಟು ಕೀರ್ತಿಯನ್ನು ತಂದುಕೊಡಲಿ ಅನ್ನೋದೇ ನಮ್ಮೆಲ್ಲರ ಆಶಯವಾಗಿದೆ ಬಂಧುಗಳೇ.